ವೆಲ್ಕಮ್ ಬ್ಯಾಕ್. ಜಾತಿ ಗಣತಿ ಬಗ್ಗೆ ಮಾತಾಡ್ತಾ ಇದ್ವಿ. ಇಲ್ಲಿರುವಂಥ ಎಲ್ಲ ಪ್ಯಾನಲಿಸ್ಟ್ಗಳು ಕೂಡ ಒಂದಿಷ್ಟು ಪಾಯಿಂಟ್ಸನ್ನು ಕೊಟ್ಟಿದ್ದಾರೆ. ಮೊದಲನೇದಾಗಿ ಜಾತಿ ಗಣತಿಯಿಂದ ಯಾವುದೇ ರೀತಿಯ ಲಾಭ ಇಲ್ಲ. ಇದರ ಜೊತೆಗೆ ಜಾತಿ ಗಣತಿ ವರದಿಯನ್ನು ಕೇಂದ್ರ ಸರ್ಕಾರ ರೆಡಿ ಮಾಡಬೇಕಿತ್ತು. ರಾಜ್ಯ ಸರ್ಕಾರ ಯಾಕೆ ಮಾಡ್ತಾ ಇದೆ? ರಾಜ್ಯ ಸರ್ಕಾರ ಮಾಡ್ತಾ ಇದೆ ಸರಿ, 15 ದಿನಗಳ ಅವಧಿಯಲ್ಲಿ ಈ ರೀತಿಯ ಸಮೀಕ್ಷೆ ಮಾಡೋಕ್ಕೆ ಸಾಧ್ಯನಾ? ಈ ಪ್ರಶ್ನೆಗಳನ್ನು ಕೇಳಿದರು. ಇದ್ರ ಜೊತೆಗೆ ಮುಖ್ಯವಾಗಿರುವಂಥ ಪ್ರಶ್ನೆ ರಾಜಕೀಯ ಉದ್ದೇಶ, ರಾಜಕೀಯ ದುರುದ್ದೇಶ. ಸಿದ್ದರಾಮಯ್ಯನವರು ಸಮೀಕ್ಷೆ ಮಾಡ್ತಾರೆ ಸರಿ, ಆ ಡೇಟಾವನ್ನು ಕೊಡುವ ನಿಟ್ಟಿನಲ್ಲಿ ನೋಡೋದಾದರೆ ಕೇವಲ ನಂಬರ್ಸನ್ನು ಮಾತ್ರ ಕೊಡ್ತಾರೆ. ಯಾಕೆ? ಇದರ ಹಿಂದೆ ರಾಜಕೀಯ ದುರುದ್ದೇಶ ಮತ್ತು ಒಕ್ಕಲಿಗ ಸಮುದಾಯದ ವಿರುದ್ಧ ಅಥವಾ ಪ್ರಬಲ ಸಮುದಾಯಗಳ ವಿರುದ್ಧ ಬೆದರಿಸುವ ಕೆಲಸ ಆಗ್ತಾ ಇದೆ ಅಂತ ಒಂದಿಷ್ಟು ಪ್ರಶ್ನೆಗಳು ಬಂತು. ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಪಡೆದುಕೊಳ್ಳೋಣ. ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತರಾಗಿರುವಂಥ ಧರಣೀಶ್ ಬುಕ್ಕನಕೆರೆ ಅವರು ನಮ್ಮ ಜೊತೆಲಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಒಂದಿಷ್ಟು ಪ್ರಶ್ನೆಗಳನ್ನು ಈಗಾಗಲೇ ನಾನು ಹೇಳ್ತಾ ಇದ್ದೆ. ಜಾತಿ ಗಣತಿ ರಾಜ್ಯ ಸರ್ಕಾರ ಮಾಡುವಂತಿಲ್ಲ, ಕೇಂದ್ರ ಸರ್ಕಾರನೇ ಮಾಡಬೇಕು. 15 ದಿನದಲ್ಲಿ ರಾಜ್ಯ ಸರ್ಕಾರ ಈ ಸಮೀಕ್ಷೆಯನ್ನು ಮಾಡೋಕ್ಕೆ ಸಾಧ್ಯನಾ? ಜಾತಿ ಗಣತಿಯಿಂದ ಯಾವುದೇ ರೀತಿಯ ಲಾಭ ಇಲ್ಲ. ನೋಡಿ, ಅದು ನೀವು ಜಾತಿ ಜ್ವಾಲೆ ಅಂತ ಏನೋ ಹಾಕಿದಿರಿ, ಆ್ಯಕ್ಚುಲಿ ತಪ್ಪು. ಸಾರಿ, ನೀವು ನಿಮ್ಮ ಇದನ್ನು ಕಂಡಮ್ ಮಾಡ್ತಿರೋದಕ್ಕೆ ಅಥವಾ ಅದನ್ನು ತಪ್ಪು ಅಂತ ಹೇಳ್ತಿರೋದಕ್ಕೆ. ಬಟ್ ಅದು ತಪ್ಪು. ಯಾಕೆಂದರೆ ಇದು ಬೆಳಕು, ನಾಟ್ ಜ್ವಾಲೆ. ಇಂಥದ್ದೊಂದು ಸಮೀಕ್ಷೆ ಯಾಕೆ ಬೆಳಕು ಅಂದರೆ ಸಮಾಜ ಇನ್ನೂ ಕತ್ಲೆ ಇದೆ. ಓಕೆ, ಅದನ್ನು ತಿಳ್ಕೊಳ್ಳಿಕ್ಕೆ ಜಾತಿ ಸಮೀಕ್ಷೆ ಅಂತ ಬೆಳಕು ಬೇಕು. ಅದರಿಂದ ಅದು ಬೆಳಕು ಸರಿಯಾಗಿ ಆಗಬೇಕು ಅನ್ನೋ ಆರ್ಗ್ಯುಮೆಂಟು ಅಫ್ಕೋರ್ಸ್ ಒಪ್ಪಬೇಕು. ಆದರೆ ಅದನ್ನು ಜ್ವಾಲೆ ಅಥವಾ ಏನೋ ಷಡ್ಯಂತ್ರ ಹೀಗೆ ಕರೆಯೋದು ನಿಜಕ್ಕೂ ಸರಿಯಿಲ್ಲ. ಮತ್ತು ನೀವು ಇನ್ನೊಂದು ಪ್ರಶ್ನೆ ಏನಂದರೆ ಕೇಂದ್ರ ಸರ್ಕಾರ ಮಾಡಬೇಕಿತ್ತು. ಯಾಕೆ ಯಾರೂ ಕೋರ್ಟ್ಗೆ ಹೋಗಿಲ್ಲ? ರಾಜ್ಯ ಸರ್ಕಾರ ಮಾಡ್ತಿದೆ, ಇದು ಕೇಂದ್ರ ಸರ್ಕಾರದ ಕರ್ತವ್ಯ ಅಂತ ಹೋಗ್ಬೇಕಲ್ವ ಯಾರಾದರೂ? ಮತ್ತು ಈಗ ಹೋಗದೇ ಇರ್ಬೋದು. ಇನ್ ಕೇಸ್ ಆ ರೀತಿ ಇದ್ದಿದ್ರೆ ಮುಂದಕ್ಕಾದರೂ ಹೋಗ್ತಾರೆ, ಅವಕಾಶ ಇರುತ್ತೆ. ಆದರೆ ನನ್ನ ಪ್ರಕಾರ ಈ ಅಂಶವನ್ನು ಇಟ್ಕೊಂಡು ಯಾರೂ ಕೂಡ ನ್ಯಾಯಾಲಯದ ಮೆಟ್ಟಿಲೇರಲಿಕ್ಕೆ ಸಾಧ್ಯ ಆಗಲ್ಲ. ಇದು ರಾಜ್ಯ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ಕಾಯ್ದೆಯ ಪ್ರಕಾರ ನಡೀತಿರುವಂಥ ಸಮೀಕ್ಷೆಯ ಸ್ವರೂಪ ಅಥವಾ ಅವ್ರು ಅನುಸರಿಸ್ತಿರುವ ಮಾರ್ಗಗಳು ಇದನ್ನೆಲ್ಲ ಪ್ರಶ್ನೆ ಮಾಡಲಿ. ಓಕೆ, ಖಂಡಿತಕ್ಕೂ ಎಲ್ರಿಗೂ ಎಲ್ಲ ರೀತಿಯ ಅವಕಾಶಗಳು ಮತ್ತು ಹಕ್ಕುಗಳು ಇರ್ತವೆ. ಆದರೆ ಇದು ಅಂದರೆ ಕೇಂದ್ರ ಸರ್ಕಾರ ನಡೀತಿರುವಂಥ ಗಣತಿ ಆ್ಯಕ್ಚುಲಿ ಇನ್ನೊಂದಲ್ಲಿ ಭಾಳ ಮೂಲಭೂತವಾದಂಥ ಅಂಶ ಏನಪ್ಪ ಅಂದರೆ, ಕೇಂದ್ರ ಸರ್ಕಾರ ನಡೆಸ್ತಿರೋದು ಗಣತಿ, ರಾಜ್ಯ ಸರ್ಕಾರ ನಡೆಸ್ತಿರೋದು ಸಮೀಕ್ಷೆ. ಗಣತಿಗೂ ಸಮೀಕ್ಷೆಗೂ ಬಹಳ ವ್ಯತ್ಯಾಸ ಇದೆ. ಗಣತಿ ಅಂದರೆ ಕೈಂಡ್ ಲೈಕ್ ತಲೆ ಎಣಿಕೆ, ಕೌಂಟ್ ಮಾಡೋದು. ಸಮೀಕ್ಷೆ ಅಂದರೆ ಭಾಳ ವಿಸ್ತೃತವಾಗಿ ನೋಡೋದು, ಡೀಟೇಲ್ ಆಗಿ ನೋಡೋದು, ಎನಿ ಸಬ್ಜೆಕ್ಟ್. ಓಕೆ, ಈಗ ರಾಜ್ಯ ಸರ್ಕಾರ ಈಗೊಂದು ಕೈಪಿಡಿ ಬಿಡುಗಡೆ ಮಾಡಿದೆಯಲ್ಲ, ಅದರಲ್ಲಿ ಎಷ್ಟು ಪ್ರಶ್ನೆಗಳಿದೆ? ಒಟ್ಟು 60 ಪ್ರಶ್ನೆಗಳಿದೆ. 60 ಪ್ರಶ್ನೆ ಅಂದರೆ ಒಂದು ಕುಟುಂಬವನ್ನು, ಆ ಕುಟುಂಬ ಸಾಮಾಜಿಕವಾಗಿ ಆಗಿದೆ, ಶೈಕ್ಷಣಿಕವಾಗಿ ಆಗಿದೆ, ಔದ್ಯೋಗಿಕವಾಗಿ ಆಗಿದೆ, ರಾಜಕೀಯವಾಗಿ ಆಗಿದೆ, ಆರ್ಥಿಕವಾಗಿ ಆಗಿದೆ ಅಂತ ತಿಳ್ಕೊಳ್ಳಿಕ್ಕೆ 60 ಪ್ರಶ್ನೆಗಳು ಸಾಕು. ಓಕೆ, ಮತ್ತು ಅದರಲ್ಲಿ ಭಾಳ ನಾನು ಆಗಲೇ ಹೇಳಿದ್ನಲ್ಲ ವಿಸ್ತೃತವಾಗಿ ಅಂತ, ಹಂಗೆ ಡೀಟೇಲ್ ಆಗಿ ಕೇಳುವಂಥ ಪ್ರಯತ್ನಗಳು ಆಗ್ತವೆ. ಆಗಿದ್ದ ಮೇಲೆ ಗಣತಿಗೂ ಸಮೀಕ್ಷೆಗೂ ವ್ಯತ್ಯಾಸ ಅಲ್ವಾ? ಗಣತಿ ಅಫ್ಕೋರ್ಸ್ ಕೇಂದ್ರ ಸರ್ಕಾರದ ಅದರದ್ದು ಡ್ಯೂಟಿ, ಅವರು ಮಾಡಲಿ ಗಣತಿ. ರಾಜ್ಯ ಸರ್ಕಾರ ಈಗ ನೋಡಿ, ಇನ್ನೊಂದು ಕೇಂದ್ರ ಸರ್ಕಾರ ಯಾವಾಗ ಗಣತಿ ಮಾಡ್ತೀನಿ ಅಂತ ಹೇಳಿರೋದು 2027ಕ್ಕೆ. ಓಕೆ, ಈಗ ರಾಜ್ಯ ಸರ್ಕಾರ, ಅದು ಕರ್ನಾಟಕ ಇರಲಿ ಅಥವಾ ಬೇರೆ ಯಾವುದೇ ರಾಜ್ಯ ಇರಲಿ ಅಥವಾ ಯಾವುದೇ ಪಕ್ಷದ ಸರ್ಕಾರ ಇರಲಿ, ಆ ಪಕ್ಷದ ಸರ್ಕಾರಕ್ಕೆ ತನ್ನ ರಾಜ್ಯದ ಜನರ ಜಾತಿಗಳ ಸ್ಥಿತಿಗತಿ ಏನು ಅಂತ ತಿಳ್ಕೊಳ್ಬೇಕು ಅಂತ ಅನಿಸುತ್ತೆ ಅಂತ ಅಂದ್ಕೊಳ್ಳಿ. ಏನು ಮಾಡ್ಬೇಕಾ ಸರ್ಕಾರ? ಆ ಸರ್ಕಾರಕ್ಕೆ ಆ ರೀತಿ ತಿಳ್ಕೊಳ್ಳುವಂಥ ಹಕ್ಕಿಲ್ವಾ? ತಿಳ್ಕೊಂಡು ಅದಕ್ಕೆ ತಕ್ಕಂತೆ ಪೂರಕವಾಗಿ ಕಾರ್ಯಕ್ರಮಗಳನ್ನು ರೂಪಿಸುವಂಥ ಜವಾಬ್ದಾರಿ ಇಲ್ವಾ? ಇದೆ. ಹಾಂ, ಹಂಗೆ ನೀವು ಇದು ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರುತ್ತೆ ಅನ್ನೋದಾದರೆ ರಾಜ್ಯ ಸರ್ಕಾರಕ್ಕೆ ಆ ಥರದ ಹಕ್ಕು ಇಲ್ಲ ಅಂತ ಹೇಳ್ದಂಗೆ, ಮತ್ತು ಅದನ್ನು ಆಧರಿಸಿ ಕಾರ್ಯಕ್ರಮಗಳನ್ನು ರೂಪಿಸುವಂಥ ಜವಾಬ್ದಾರಿಯೂ ಇಲ್ಲ ಅಂತಂದಂಗೆ. ಈಗ ನಾನು 2027 ವಿಷಯಕ್ಕೆ ಬರೋದಾದರೆ 2027ಕ್ಕೆ ಕೇಂದ್ರ ಸರ್ಕಾರ ಗಣತಿ ಮಾಡುತ್ತೆ, ಅದರದ್ದು ರಿಪೋರ್ಟ್ ಕೊಟ್ಟು ಅಥವಾ ಒಪ್ತಾರೋ ಬಿಡ್ತಾರೋ ಗೊತ್ತಿಲ್ಲ. 2028ಕ್ಕೆ ಈ ಸರ್ಕಾರದ
ಟರ್ಮೇ ಮುಗ್ದೋಗ್ತಿದೆ. ಏನು ಮಾಡ್ಬೇಕು ಹಂಗಾದ್ರೆ ಸರ್ಕಾರ? ಓಕೆ. ಹಾಂ, ಸೊ ಜಾತಿ ಸಮೀಕ್ಷೆ ಅತ್ಯಂತ ಅಗತ್ಯವಾದದ್ದು. ನಾನು ಅದಕ್ಕೆ ಹೇಳಿದ್ದು, ಈ ಸಮಾಜದ ಕತ್ತಲೆಯನ್ನು ನೋಡಲಿಕ್ಕೆ, ತಪ್ಪುಗಳನ್ನು ನೋಡಲಿಕ್ಕೆ, ಯಾವ್ಯಾವ ಸಮುದಾಯ ಯಾವ್ಯಾವ ಸ್ಥಿತಿಯಲ್ಲಿದೆ ಅಂತ ನೋಡಲಿಕ್ಕೆ ಬಹಳ ಬಹಳ ಅಗತ್ಯವಾದದ್ದು. ಮತ್ತಿಲ್ಲಿ ಒಟ್ಟು 60 ಪ್ರಶ್ನೆಗಳಲ್ಲಿ ಜಾತಿ, ಉಪಜಾತಿ, ಸಂವಾದಿ ಜಾತಿ, ಧರ್ಮ 4 ಮಾತ್ರ ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು. ಉಳಿದ 56 ಪ್ರಶ್ನೆಗಳು ಅವ್ರು ಎಲ್ಲಿ ಓದ್ತಾರೆ, ಯಾವ ನೀರು ಕುಡಿತಾರೆ, ಯಾವ ಮನೇಲಿ ಇರ್ತಾರೆ, ಅದು ಯಾವ ವ್ಯಾಪ್ತಿಲಿ ಇರುತ್ತೆ, ಅಲ್ಲಿಂದ ಮನೆಯಿಂದ ಸ್ಕೂಲ್ ಎಷ್ಟು ದೂರ, ಕಾಲೇಜ್ ಎಷ್ಟು ದೂರ, ಆಸ್ಪತ್ರೆ ಎಷ್ಟು ದೂರ, ಅಲ್ಲಿ ಬ್ರಿಡ್ಜ್ ಇದೆಯಾ ಇಲ್ವಾ ಅನ್ನುವಂಥ ಎಲ್ಲ ಅಂಶಗಳನ್ನ ಒಳಗೊಂಡಿದೆ. ಸೊ ಆಗಿದ್ಮೇಲೆ ಇದು ಡೀಟೇಲ್ ಆಗಿ ಮಾಡುವಂಥ ಸಮೀಕ್ಷೆ ಅಲ್ವಾ? ಇಂಥ ಸಮೀಕ್ಷೆ ಬೇಕಾಗಿಲ್ವಾ? ಅಂದರೆ ಸಮೀಕ್ಷೆ ಬಹಳ ಅಗತ್ಯ ಇದೆ ಅನ್ನೋದು ಕಾರಣಕ್ಕೋಸ್ಕರ ಇಷ್ಟೆಲ್ಲ ಹೇಳಿದೆ. ಮತ್ತು ಇನ್ನೊಂದು ತಪ್ಪು ಕಲ್ಪನೆ ಇದೆ. ಏನಪ್ಪ ಅಂದರೆ, ಇದು ಯಾವುದೋ ಒಂದು ನಿರ್ದಿಷ್ಟ ಸಮುದಾಯ, ಗುಂಪು ಅಥವಾ ಪಂಗಡಗಳಿಗೆ ಅನುಕೂಲ ಮಾಡಿಕೊಡ್ಲಿಕ್ಕೆ ನಡೆಸುವಂಥ ಸಮೀಕ್ಷೆ ಅಂತ. ಪ್ರಬಲ ಸಮುದಾಯಗಳ ವಿರುದ್ಧ ಷಡ್ಯಂತ್ರ ಅಂತ ಹೇಳ್ತಾರೆ. ಹಾಂ ಅಲ್ವಾ? ಈಗ ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಪ್ರಬಲ ಸಮುದಾಯ ಅಥವಾ ಪ್ರಮುಖ ಸಮುದಾಯ, ಮುಂದುವರೆದ ಸಮುದಾಯ, ಮನೆ ನಂಬರ್ 3 ಬಿಟ್ಬಿಡ್ತಾರೆ. ಅವರು ಸಮೀಕ್ಷೆ ಮಾಡಲ್ವಾ? ಮಾಡ್ತಾರೆ. ಆ ಮನೆಯ ಡೀಟೇಲ್ನೂ ತೆಗೆದುಕೊಳ್ತಾರೆ, ಆ ಸಮುದಾಯದ ಮಾಹಿತಿಯನ್ನು ಸಂಗ್ರಹಿಸ್ತಾರೆ, ಆ ಸಮುದಾಯದ ಸ್ಥಿತಿಗತಿಯನ್ನು ಅಧ್ಯಯನ ಮಾಡ್ತಾರೆ, ಮತ್ತು ವರದಿ ಕೊಡ್ತಾರೆ. ಸೊ ಆ್ಯಕ್ಚುಲಿ ಸಮೀಕ್ಷೆ ಮಾಡೋದೇ ಅದಕ್ಕೆ. 10 ವರ್ಷಕ್ಕೊಮ್ಮೆ ಸಮೀಕ್ಷೆ ಮಾಡಬೇಕು ಅಂತ ಯಾಕೆ ಕಾನೂನಿನಲ್ಲಿ ಹೇಳಿದೆ ಅಂದರೆ, ಹಿಂದುಳಿದ ವರ್ಗಗಳ ಕಾಯ್ದೆನಲ್ಲಿ 10 ವರ್ಷಕ್ಕೆ ಯಾವುದೋ ಒಂದು ಸಮುದಾಯ ಮುಂದುವರೆದಿರ್ಬೋದು, ಅಥವಾ ಇನ್ನೊಂದು ಯಾವುದೋ ಸಮುದಾಯ ಹಿಂದುಳಿದಿರ್ಬೋದು, ಅದಕ್ಕೆ ಬೇರೆ ಕಾರಣಗಳಿರ್ಬೋದು. ಹಾಗೆ ಮುಂದುವರೆದಿರುವಂಥ ಸಮುದಾಯಕ್ಕೆ ಕೊಡ್ತಿರುವಂಥ ಅನುದಾನವನ್ನು ಸ್ಥಗಿತಗೊಳಿಸಿ ಅಥವಾ ಕಡಿಮೆ ಮಾಡಿ, ಯಾವ ಸಮುದಾಯ ಅತಿ ಹೆಚ್ಚು ಹಿಂದುಳಿದಿದೆ ಆ ಸಮುದಾಯಕ್ಕೆ ಹೆಚ್ಚು ಪ್ರಾತಿನಿಧ್ಯವನ್ನು, ಕಾರ್ಯಕ್ರಮಗಳನ್ನು ಕೊಡಲಿಕ್ಕೆ ಅನುಕೂಲ ಆಗಲಿಕ್ಕೆ ಮಾಡಬೇಕಾಗಿರುವಂಥದ್ದು ಜಾತಿ ಸಮೀಕ್ಷೆ. ಇದನ್ನೇ ಜಾತಿ ಸಮೀಕ್ಷೆ ಅಂತಲೇ ಕರಿಬಾರ್ದು ಆ್ಯಕ್ಚುಲಿ ಅದನ್ನ. ಅದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ. ಇನ್ನೂ ವಿಸ್ತೃತವಾಗಿ ಹೇಳಬೇಕು ಅಂತಂದರೆ ಅದು ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆ. ಇನ್ನೂ ಒಂದು ಹಂತ ಹೋಗಬೇಕು ಅಂತಂದರೆ ಸರ್ವಜನರ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆ.